ನಿಜವಾಗಿಯೂ ಈ ದೇಶ ಸಮಸ್ಯೆ ಅಲ್ಲದ ಮತ್ತು ನಿಜವಾಗಿಯೂ ಈ ದೇಶ ಯಾರಿಂದ ಕೂಡಿದೆ ಅನ್ನೋದು ಸ್ಪಷ್ಟತೆ ಕೊಡಲಿಕ್ಕೆ ಹೋಗೋದಿಲ್ಲ. SC/ST ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಂಬೇಡ್ಕರ್ ಹೋರಾಟ ಮಾಡಿದರು, ಅದರ ಪರಿಣಾಮ ಅದು ಇಲ್ಲದ ಅದು ಸಿಗ್ತಿತ್ತಿಲ್ಲೋ ಗೊತ್ತಿಲ್ಲ. ಆದರೆ ಈ OBC ಬದಲಾಗಿ ಏನದಪ್ಪ ಅಂತಂದ್ರೆ ಅಂಥ ಹೋರಾಟ ನಡೆಯಲಿಲ್ಲ. ಪ್ರಥಮವಾಗಿ ನಡೆದಿದ್ದೇನೆ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಚಂದ್ರಶೇಖರ್ ಅವರು ಪ್ರಧಾನಿ ಆದಾಗ, ಅದ್ರ ಜೊತೆಗೆ ಅದರ ನಂತರದಲ್ಲಿ ಬಂದಂಥ ಅನೇಕ ನಾಯಕರು ನಮ್ಮಲ್ಲಿ, ವಿಶೇಷವಾಗಿ ಈ ನಮ್ಮ SP ನಾಯಕ, SP ಅಂದರೆ ಸಮಾಜವಾದಿ ಪಾರ್ಟಿಯ ಮುಲಾಯಂ ಸಿಂಗ್ ಯಾದವ್ ಆಗಿರ್ಬೋದು, ಲಾಲೂ ಪ್ರಸಾದ್ ಯಾದವ್ ಅಂತವ್ರಾಗಿರ್ಬೋದು, ಜಯಪ್ರಕಾಶ್ ನಾರಾಯಣ್ ಅಂತವ್ರಾಗಿರ್ಬೋದು, ಒಂದು ಸಮಾಜ ಕಟ್ಟಬೇಕು, ಸಮಾಜವಾದ ನೆಲೆಗಟ್ಟಿನ ಸಮಾಜ ಕಟ್ಟಬೇಕಂತ ಹೊರಟಾಗ ಇವು ಅವರಿಗೆ ಕಣ್ಣಿಗೆ ಬಿದ್ದಂಥ ವಿಷಯಗಳು, ಅನುಭವಕ್ಕೆ ಬಂದಂಥ ವಿಷಯಗಳು. OBC ಜನ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಜನ ಭಾಳಷ್ಟು ಇದ್ದಾರೆ. SC/ST OBC ಪ್ಲಸ್ ಮೈನಾರಿಟಿ ಕೂಡಿರ 85% ಜನಸಂಖ್ಯೆ ಅದ. ಇದರ ಕಡೆ ಯಾರು ಲಕ್ಷ್ಯ ಹಾಕ್ತಿರಲಿಲ್ಲ. ಅದರಲ್ಲೂ ಈ ಮೇಲ್ವರ್ಣೀಯ ಜನ್ಯ ಏನು ಜಾತಿಗಳಿದ್ದಾವೆ, ಮೇಲ್ಜಾತಿಗಳು, ಇದರ ಬಗ್ಗೆ ಆದಷ್ಟು ಚಿಕನ್ ಹೈಟ್ ಮಾಡುವಂಥದ್ದು, ಆದಷ್ಟು ಇದು ಮಾಡಲಿಕ್ಕೆ ಹೊರಟುಕೊಳ್ಳೆ ಇಲ್ಲಪ್ಪ ಇದು ಜಾತಿ ಜನಕ್ಕೆ ಭಿನ್ನಾಭಿಪ್ರಾಯ ದೇಶ ಹೊಡಿತದ ಮಾಡ್ತದ ಅನ್ನುವಂಥ ಮಾತು ಇವತ್ತು ಮಾತಾಡ್ತಾ ಇದ್ದಾರೆ. ಈಗ ನಿಮ್ಮ ಮುಂದೆ ಅಶೋಕ್ ಅವ್ರು ಮಾತಾಡಿದ್ದ ನಾ ಹಿಂದಿನ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಅಂದ್ರೆ ಈ ಒಂದು ತಮಗೆ ಲಾಭ ಮಾಡಿಕೊಳ್ಳುವಂಥ ಸಮಾಜಗಳು, ಸಣ್ಣ ಸಮಾಜಗಳು, ಬುದ್ಧಿವಂತ ಸಮಾಜಗಳು, ಕಲಿತ ಸಮಾಜಗಳು, ಸ್ವಲ್ಪ ಆರ್ಥಿಕ ಬಲಿಷ್ಠದಂಥ ಸಮಾಜಗಳು ಇನ್ನೊಬ್ಬರ ಮೇಲೆ ಹೇಳಿಕೊಡುವುದಿಲ್ಲ ಅನ್ನೋದು ಈ ಮಾತುಗಳಿಂದ ಸ್ಪಷ್ಟ ಆಗುವಂಥದ್ದು. ಇದು ನನಗೆ ಗೊತ್ತಿರಲಿಲ್ಲ ಅನ್ನೋ ಒಂದು ಮಾತನ್ನು ಪ್ರಾಂಜಲ ಮನಸ್ಸಿಂದ ರಾಹುಲ್ ಗಾಂಧಿ ಒಪ್ಕೊಳ್ತಾ ಇದ್ದಾರೆ. ಇವತ್ತು ಎಂದೋ ಒಂದು ಕಾಲಕ್ಕೆ ಬರುವಂಥ ಸಿದ್ದರಾಮಯ್ಯನಂಥ ಒಂದು ಏನಪ್ಪ ಅಂದರೆ ಹಿಂದುಳಿದ ಸಮಾಜದಿಂದ OBCಯಿಂದ ಬರುವಂಥ ನಾಯಕರು ಅವ್ರು ಭಾಳ ಕಡಿಮೆ, ಇತ್ತೀಚೆಗೆ ಒಂದಿಷ್ಟೇನೋ ಅಲ್ಲೋ ಇಲ್ಲೋ, ಬಟ್ ಅಧಿಕಾರಶಾಹಿದೊಳಗೂ ಭಾಳ ಕಡಿಮೆ ಇದ್ದಾರೆ ಅನ್ನೋದು ಈಗಾಗಲೇ ರಾಹುಲ್ ಗಾಂಧಿ ಅವರು ಹಲವು ಸಲ ಈ ಮಾತನ್ನು ಪಾರ್ಲಿಮೆಂಟ್ದಲ್ಲಿ ಆಡಿ ತೋರಿಸಿದ್ದಾರೆ. ಎಷ್ಟು ಜನ ಬೇಕಾಗಿತ್ತು, ಈಗ ಎಷ್ಟು OBC ಜನ ತೊಗೊಂಡಿದ್ದಾರೆ,